ಪರ್ ಸ್ಕ್ವೇರ್ ಫೀಟ್ ಜಸ್ಟ್ 699 rupees ಇದೆ ನಿಮಗೆ. ಟೋಟಲ್ ಆಗಿ 30/40 ಸೈಟಿಗೆ ನಿಮಗೆ 8 lakhs rupees ಮಾತ್ರನೇ ಆಗೋದು. ಹೈಟ್ ಇಲ್ಲ ಅಪ್ಪ ಹೇಳ್ಕೊಳ್ಳೋದಕ್ಕೆ, ನಮ್ಗೊಂದು ಸೂರ್ ಇಲ್ಲ ಅಪ್ಪ, ನಮ್ದು ಅಂತ ಒಂದ್ ಅಡಿ ಜಾಗ ಇಲ್ಲ ಅಪ್ಪ ಅಂತ ಹೇಳ್ತಾ ಇರ್ತೀರಲ್ಲ, ಅವ್ರಿಗೆಲ್ಲ ಗ್ರೀನ್ ರೆಸಿಡೆನ್ಸಿ ಅವರು ಒಂದು ಒಳ್ಳೆ ಬ್ಯೂಟಿಫುಲ್ ಆಫರ್ ಕೊಡ್ತಾ ಇದ್ದಾರೆ. ಅಂಡ್ ಇಲ್ಲಿ ನಿಮಗೆ ಗೇಟೆಡ್ ಕಮ್ಯುನಿಟಿ ಇರುತ್ತೆ ಅಂಡ್ 24/7 ಸೆಕ್ಯೂರಿಟಿ ಕೂಡ ಇರುತ್ತೆ. 30/40 ಮಾತ್ರ ಸಿಗುತ್ತೆ. ಅಂಡ್ ನಿಮಗೆ ನಾರ್ತ್ ಆಗಲಿ, ಸೌತ್ ಆಗಲಿ, ಈಸ್ಟ್ ಆಗಲಿ, ವೆಸ್ಟ್ ಆಗಲಿ ಪ್ರತಿಯೊಂದು ಸೈಟ್ ಅವೈಲೇಬಲ್ ಇದೆ. ಮೋರಿ ಫೆಸಿಲಿಟಿ ಆಗಿದೆ, ರೋಡ್ ಫೆಸಿಲಿಟಿ ಆಗಿದೆ, ಈವನ್ ನೀವು ನೋಡ್ಬೋದು ಕರೆಂಟ್ ಫೆಸಿಲಿಟಿ ಕೂಡ ಆಲ್ರೆಡಿ ಕೊಟ್ಟಾಗಿದೆ. ಇನ್ನು ದೊಡ್ಡಬಳ್ಳಾಪುರ ಮೇನ್ ರೋಡ್ ಕೂಡ ಇದೆ. ಅಂಡ್ ಈ ಸೈಡ್ ಬಂದ್ರೆ ಒಂದು 5 minutes ಅಲ್ಲಿ ನೆಲಮಂಗಲ ಸಿಗುತ್ತೆ. ಒಂದು ಸೈಟ್ ನೋಡ್ತೀರಾ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ 30% ಡೌನ್ ಪೇಮೆಂಟ್ ನೀವು ಕಟ್ಟಬೇಕು. ಅದ ನಂತರ ನಾವು ನಿಮಗೆ ಪರ್ಟಿಕ್ಯುಲರ್ ಆಗಿ ಡಾಕ್ಯುಮೆಂಟ್ಸ್ ಏನಿದೆ ನಾವು ನಿಮ್ಗೆ ಕೊಡ್ತೀವಿ. ಅಂಡ್ ಈವನ್ ಕೂಡ EMI ಅಲ್ಲಿ ನಿಮ್ಗೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇರೋದಿಲ್ಲ. ನಿಮ್ಗೆ ಲೀಗಲಿ ವೆರಿಫಿಕೇಶನ್ ಮಾಡುವಾಗ ಇಲ್ಲ ಈ ಸೈಟ್ ಅಲ್ಲಿ ತೊಂದರೆ ಇದೆ, ಈ ಸೈಟ್ ತಗೊಳ್ಳೋದ್ರಿಂದ ಪ್ರಾಬ್ಲಮ್ ಇದೆ ಅಂತ ಏನಾದ್ರು ಆದ್ರೆ ನೀವು ಏನ್ 30% ಡೌನ್ ಪೇಮೆಂಟ್ ಕಟ್ಟಿರ್ತೀರಾ ಅದರಲ್ಲಿ ಏನೂ ಡಿಡಕ್ಷನ್ ಮಾಡದೆ ನಾವು ಅದನ್ನ ವಾಪಸ್ ಕೊಡ್ತೀವಿ. ಆದ್ಮೇಲೆ ನಾನಿವತ್ತು ನೆಲಮಂಗಲದ ಸಮೀಪ ಇರುವಂತಹ ಮಾಕ್ಲಿಗೆ ಗ್ರೀನ್ ರೆಸಿಡೆನ್ಸಿಗೆ ಬಂದಿದ್ದೀನಿ. ಯುಗಾದಿಗೆ ನಿಮ್ಮ ಮುಂದೆ ಒಂದು ವಿಶೇಷವಾದ ಆಫರ್ ಮೂಲಕ ಒಂದೊಳ್ಳೆ ರೀತಿಯಾದಂಥ ಮಾಹಿತಿ ಕೊಡೋಣ ಅಂತ ಹೇಳಿ. ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಮನೆ ಕಟ್ಟಬೇಕು, ಸೈಡ್ ತಗೋಬೇಕು ಅಂತ ಕನಸಿರುತ್ತೆ. ಆ ಕನಸನ್ನ ನನಸು ಮಾಡೋದಕ್ಕೆ ಒಂದೊಳ್ಳೆ ಬ್ಯೂಟಿಫುಲ್ ಲೊಕೇಶನ್ಗೆ ನಾನು ನಿಮ್ಮನ್ನು ಕರ್ಕೊಬಂದಿನಿ. ಅದೇ ಗ್ರೀನ್ ರೆಸಿಡೆನ್ಸಿ. ಈ ಗ್ರೀನ್ ರೆಸಿಡೆನ್ಸಿಯಲ್ಲಿ ನಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಸೊಲೋಮಿ ಅವರು ಮಾತಾಡ್ತಾರೆ. ಬನ್ನಿ ಅವರನ್ನೇ ಕೇಳೋಣ. ಯಾವ ರೀತಿ ಸೈಟ್ ಇದೆ, ಯಾವ ರೀತಿ ನಿವೇಶನಗಳನ್ನ ಇಲ್ಲಿ ಖರೀದಿ ಮಾಡ್ಬೋದು, ಯಾವ ಡಾಕ್ಯುಮೆಂಟ್ಸ್ ಇದೆ, ಅದ್ರ ಜೊತೆಗೆ ಯಾವೆಲ್ಲ ಡೈಮೆನ್ಷನಲ್ಲಿ ಇಲ್ಲಿ ಸೈಟ್ ಸಿಗುತ್ತೆ, ಏನೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವರನ್ನೇ ಕೇಳೋಣ ಬನ್ನಿ. ಸಲೋಮಿ ಅವರೇ, ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಬರುತ್ತೆ? ಇದು ಎಕ್ಸಾಕ್ಟ್ ಆಗಿ ಮಾಕ್ಲಿ ಲೊಕೇಶನ್ ಇದೆ. ಓಕೆ, ಯಾವೆಲ್ಲ ಡೈಮೆನ್ಷನಲ್ಲಿ ನಾವಿಲ್ಲಿ ಸೈಟ್ ಅನ್ನ ನೋಡ್ಬೋದು? 30/40 ಮಾತ್ರ ಸಿಗುತ್ತೆ. ಅಂಡ್ ನಿಮ್ಗೆ ನಾರ್ತ್ ಆಗಲಿ, ಸೌತ್ ಆಗಲಿ, ಈಸ್ಟ್ ಆಗಲಿ, ವೆಸ್ಟ್ ಆಗಲಿ ಪ್ರತಿಯೊಂದು ಸೈಟ್ ಅವೈಲೇಬಲ್ ಇದೆ. ಎಲ್ಲಾ ಫೇಸಿಂಗ್ ಸೈಟ್ ಕೂಡ ನಾವಿಲ್ಲಿ ನೋಡ್ಬೋದು. ಒಂದೇ ಡೈಮೆನ್ಷನ್. ಎಷ್ಟು ಒಟ್ಟಾರೆ ಸೈಟ್ ಇದೆ ಇಲ್ಲಿ? ಇಲ್ಲಿ ಟೋಟಲ್ ಆಗಿ ನಿಮ್ಗೆ 140 ಸೈಟ್ಸ್ ಇದೆ. ಅದರಲ್ಲಿ ಆಲ್ರೆಡಿ ಇವಾಗ 10 ಬುಕಿಂಗ್ ಆಗಿದೆ. 130 ಸೈಟ್ಸ್ ಅವೈಲೇಬಲ್ ಇದೆ. ಯಾವ ರೀತಿ ಎಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದೀರಿ ಬನ್ನಿ ನೋಡೋಣ. ಆಲ್ರೆಡಿ ಎಲ್ಲ ಇದೆಲ್ಲ ಮೋರಿ ಫೆಸಿಲಿಟಿ ಆಗಿದೆ, ರೋಡ್ ಫೆಸಿಲಿಟಿ ಆಗಿದೆ, ಈವನ್ ನೀವು ನೋಡ್ಬೋದು ಕರೆಂಟ್ ಫೆಸಿಲಿಟಿ ಕೂಡ ಆಲ್ರೆಡಿ ಕೊಟ್ಟಾಗಿದೆ. ಇನ್ನೊಂದು 2 years ಅಲ್ಲಿ ವಾಟರ್ ಫೆಸಿಲಿಟಿ ಏನಿದೆ ಮಾಡ್ಕೊಡ್ತೀವಿ. ಅಂಡ್ ಇಲ್ಲಿ ನಿಮ್ಗೆ ಗೇಟೆಡ್ ಕಮ್ಯುನಿಟಿ ಇರುತ್ತೆ ಅಂಡ್ 24/7 ಸೆಕ್ಯೂರಿಟಿ ಕೂಡ ಇರುತ್ತೆ. ಹಾಗಾದ್ರೆ ಇಲ್ಲಿ ಸುತ್ತಮುತ್ತ ಬರುವಂತ ಪ್ರದೇಶಗಳು ಯಾವ್ದು? ಅಂದ್ರೆ ಇಲ್ಲಿ ಸೈಟ್ ತಗೋಬೇಕು ಅಂತ ಹೇಳಿದ್ರೆ ಕಾಮನ್ ಆಗಿ ಎಲ್ರಿಗೂ ಯೋಚನೆ ಬರುತ್ತೆ, ಪಕ್ಕದಲ್ಲಿ ದಿನಸಿ ಅಂಗಡಿ ಇದೆಯಾ, ಮಾಲ್ ಇದೆಯಾ, ಅಥವಾ ರೋಡ್ ಕನೆಕ್ಟಿವಿಟಿ ಹೇಗಿದೆ, ಅಥವಾ ನಮ್ಮ ಮಕ್ಕಳನ್ನ ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಸೇರಿಸಬೇಕು ಅಂತ ಹೇಳಿದ್ರೆ ಹೋಗಿ ಬರೋದಕ್ಕೆ ಅನುಕೂಲ ಆಗಿದೆ ಅಂತ ಹೇಳಿ ಸುತ್ತಮುತ್ತ ಏನೆಲ್ಲ ನೋಡ್ಬೋದು ನಾವಿಲ್ಲಿ? ಖಂಡಿತ ಇವಾಗ ನೀವು ಆನ್ ದ ವೇ ಬರುವಾಗನೇ ನೀವು ನೋಡಿರ್ಬೋದು ಆ ಕಡೆ ಈ ಕಡೆ ಪ್ರತಿಯೊಂದು ಮಾರ್ಕೆಟ್ ಆಗಿರಲಿ ಆ್ಯಂಡ್ ಸ್ಕೂಲ್ ಕಾಲೇಜ್ ಆಗಿರಲಿ, ಹಾಸ್ಪಿಟಲ್ ಆಗಲಿ ಪ್ರತಿಯೊಂದಿದೆ. ಆ್ಯಂಡ್ ನಿಮ್ಗೆ ಇಲ್ಲಿ ಟಾಟಾ ಹೆವೆನ್ ಅಪಾರ್ಟ್ಮೆಂಟ್ ಅಂತ ತುಂಬ ನಿಯರ್ ಬೈ ಅಲ್ಲಿದೆ. ಆ್ಯಂಡ್ ಇವನ್ ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಕೂಡ ಇದೆ. ಇವಾಗ ನೀವೇ ನೋಡ್ಬೋದು ಇಲ್ಲಿಂದ ನಿಮ್ಗೆ ನಿಯರ್ ಬೈ ಆಗಿ ದೊಡ್ಡಬಳ್ಳಾಪುರ ಮೇನ್ ರೋಡ್ ಕೂಡ ಇದೆ. ಆ್ಯಂಡ್ ಈ ಸೈಡ್ ಬಂದರೆ ಒಂದು 5 minutes ಅಲ್ಲಿ ನೆಲಮಂಗಲ ಸಿಗುತ್ತೆ. ನೆಲಮಂಗಲ ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಿರೋದೆ ತುಂಬ ಡೆವಲಪ್ಡ್ ಆಲ್ರೆಡಿ. ಆ್ಯಂಡ್ ತುಂಬ ನಿಯರ್ ಬೈ ಇರೋದ್ರಿಂದ ನಿಮಗೆ ಪ್ರತಿಯೊಂದು ಫೆಸಿಲಿಟಿ ಇಲ್ಲಿಂದ ಒಂದು 5 minutes ಅಷ್ಟೇ ನೆಲಮಂಗಲ ಇರೋದು. ಇಟ್ ಈಸ್ ವೆರಿ ಈಸಿ. ನೀವು ಜಾಬಿಗೆ ಹೋಗೋದಾದ್ರೂ ಕೂಡ ಅಷ್ಟೇ ತುಂಬ ಈಸಿ. ಬಸ್ ಫೆಸಿಲಿಟೀಸ್ ಕೂಡ ಇದೆ. ಓಕೆ, ಹಾಗಾದ್ರೆ ಜಾಬ್ಗೆ ಹೋಗೋರು ಕೂಡ ಇಲ್ಲಿ ಸ್ಟೇ ಆಗ್ಬೋದು, ಒಂದು ಸೈಟ್ ತಗೊಂಡು ಮನೆ ಕಟ್ಕೊಂಡು ಆರಾಮಾಗಿರ್ಬೋದು. ಮತ್ತೆ ಶಾಲಾ ಕಾಲೇಜ್ಗೆ ಹೋಗ್ಬೇಕು ಅಂದ್ರೂ ಕೂಡ ಅನುಕೂಲಕರವಾದಂಥ ವಾತಾವರಣ ಇದೆ. ಅದ್ರ ಜೊತೆಗೆ ಇಲ್ಲಿ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡೋಣ. ಯಾವ ರೀತಿ ಡಾಕ್ಯುಮೆಂಟ್ಸ್ ಇದೆ ಇಲ್ಲಿ? ಇವಾಗ ನಿಮಗೆ DC ಕನ್ವರ್ಷನ್ ಮಾಡ್ಕೊಡ್ತೀವಿ ಆ್ಯಂಡ್ ಈವನ್ ಖಾತಾ ಮಾಡ್ಕೊಡ್ತೀವಿ. ಎಷ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗ್ ಇಲ್ಲಿ ಸೈಟ್ ತಗೋಬೇಕು ಅಂತ ಇವಾಗ ಹೇಳಿದ್ರೆ? ನೀವು ಒಂದು ಪರ್ಟಿಕ್ಯುಲರ್ ಒಂದು ಸೈಟ್ ನೋಡ್ತೀರಾ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ 30% ಡೌನ್ ಪೇಮೆಂಟ್ ನೀವು ಕಟ್ಟಬೇಕು. ಅದ ನಂತರ ನಾವು ನಿಮಗೆ ಪರ್ಟಿಕ್ಯುಲರ್ ಆಗಿ ಡಾಕ್ಯುಮೆಂಟ್ಸ್ ಏನಿದೆ ನಾವು ನಿಮ್ಗೆ ಕೊಡ್ತೀವಿ. ನೀವು ಯಾವುದೇ ಲಾಯರ್ ಹತ್ರ ಹೋಗ್ಬಿಟ್ಟು, ಒಂದು ಲಾಯರ್ ಆಗಲಿ 2 ಲಾಯರ್, ಎಷ್ಟೇ ಲಾಯರ್ ಹತ್ರ ಹೋಗಿ ಬೇಕಾದರೆ ನೀವು ಲೀಗಲಿ ವೆರಿಫಿಕೇಶನ್ ಮಾಡ್ಕೊಂಡು ಬರ್ಬೋದು. ನೀವು ಅದ ನಂತರ ನಿಮಗೆ ಲೀಗಲಿ ಓಕೆ ಎಲ್ಲ ಇಟ್ಸ್ ಪ್ರಾಪರ್ ಅಂತ ಹೇಳಿದ್ರೆ ಕಂಟಿನ್ಯೂ ಬೇರೆ ಪ್ರೊಸೀಜರ್ಗೆ ಹೋಗ್ಬೋದು. ಓಕೆ, ಕೆಲವೊಬ್ಬರಿಗೆ ಸೈಟ್ ತಗೋಬೇಕು ಅಂತ ಆಸೆ ಇರುತ್ತೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅದೊಂದು ದೊಡ್ಡ ಮಹದಾಸೆ ಜೀವನದಲ್ಲಿ. ಆದರೆ ದುಡ್ಡಿರಲ್ಲ. ಲೋನ್ ಎಲ್ಲ ಹೇಗೆ ಪ್ರೊವೈಡ್ ಮಾಡ್ತೀರಾ, ಹೇಗೆ ಏನು? ಇದು ಆ್ಯಕ್ಚುಲಿ ನೋಡಿ ಇವಾಗ ಪರ್ ಸ್ಕ್ವೇರ್ ಫೀಟ್ ಜಸ್ಟ್ 699 rupees ಇದೆ ನಿಮಗೆ. ಎಷ್ಟು? 699 rupees. ಅಷ್ಟು ಕಡಿಮೆ ಬೆಲೆಗೆ? ಹೌದು. ನಿಮಗೆ ಟೋಟಲ್ ಆಗಿ 30/40 ಸೈಟಿಗೆ ನಿಮಗೆ 8 lakhs rupees ಮಾತ್ರನೇ ಆಗೋದು. 8 ಲಕ್ಷಕ್ಕೆ ಬೆಂಗಳೂರು ಹತ್ರ ನೆಲಮಂಗಲ ನಿಯರ್ ಮಾಕ್ಲಿಲಿ ಸೈಟ್ ಸಿಗ್ತಾ ಇದೆ ಹಾಗಾದ್ರೆ. ಅಂಡ್ ಇವಾಗ ನೀವು 30% ಡೌನ್ ಪೇಮೆಂಟ್ ಕಟ್ಟಿದ್ರೆ 72 months EMI ಇರುತ್ತೆ. 72 months
ಮಂತ್ಸ್ EMI ಪಾವತಿ ಮಾಡ್ಬೋದು ನೀವು. ಅದ್ರಲ್ಲಿ ನಿಮಗೆ ಪರ್ ಮಂತ್ ಓನ್ಲಿ 8,000 ಬೀಳುತ್ತೆ. ಓಕೆ, ಅಂದ್ರೆ ಬರ್ಡನ್ ಕೂಡ ಆಗಲ್ಲ. ಇವಾಗ 20,000 ಸ್ಯಾಲ್ರಿ ತಗೋತಾ ಇದ್ರು ಕೂಡ ಕಾಮನ್ ಮ್ಯಾನ್ಗೆ ಯಾವುದೇ ರೀತಿ ಬರ್ಡನ್ ಆಗಲ್ಲ. ಈ ಕಡೆ ಸೈಡ್ ತಗೊಂಡು ಒಂದು ರೀತಿಯಾಗಿ ಇನ್ವೆಸ್ಟ್ ಮಾಡ್ಕೊಂಡು EMI ಕಟ್ಕೊಂಡು ಅಂತ ಮನೇನು ಕೂಡ ಆರಾಮಾಗಿ ನೆನೆಸ್ಬಹುದು. ಆ ರೀತಿಯಾದಂಥ ಒಂದು ನಮ್ಮ ಗ್ರೀನ್ ರೆಸಿಡೆನ್ಸಿ ಅವರು ಒಂದು ರೀತಿಯಾಗಿ ಉತ್ತಮವಾದಂಥ ಸೈಟನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳೋದ್ರಲ್ಲಿ ಡೌಟೇ ಇಲ್ಲ. ಅದ್ರ ಜೊತೆಗೆ ಯಾವ ಥರ ರಿಜಿಸ್ಟ್ರೇಷನ್, ಎಷ್ಟು ದಿನ ತಗೊಳುತ್ತೆ, ಹೇಗೆ ಏನು? ಇಲ್ಲಿ ಸೈಟ್ ತಗೊಂಡು ತುಂಬ ದಿನ ವೆಯ್ಟ್ ಮಾಡಬೇಕಾ ಮನೆ ಕಟ್ಟಲಿಕ್ಕೆ? ಏನೂ ಇಲ್ಲ. ಇವಾಗ ನೀವು 72 ಮಂತ್ಸ್ EMI ಏನಿರುತ್ತೆ, ನೀವು ಕಟ್ಟಿದ ಕಂಪ್ಲೀಟ್ ಆದ ತಕ್ಷಣ ನಿಮ್ಮ ಹೆಸರಿಗೆ ಆ ಸೈಟ್ ರಿಜಿಸ್ಟರ್ ಆಗುತ್ತೆ. ಏನೂ ತೊಂದರೆ ಇಲ್ಲ. ಒಂದು ರೀತಿಯಾಗಿ ಬೆಸ್ಟ್ ಆಫರ್ ಅಂತ ಹೇಳ್ಬೋದು. 2024 ಅಲ್ಲಿ ಸಾಕಷ್ಟು ಜನರ ಕನಸು ಅದೇ ರೀತಿಯಾಗಿ ಉಳಿದಿರುತ್ತೆ. ಯಾಕೆಂತ ಹೇಳಿದ್ರೆ ತುಂಬಾ ದಿನಗಳಿಂದ ಅನ್ಕೊಂಡಿರ್ತಾರೆ ಸೈಟ್ ತಗೋಬೇಕು, ಮನೆ ಕಟ್ಟಬೇಕು, ಅಥವಾ ಸೈಟ್ ಇದ್ರೂ ಕೂಡ ಮತ್ತೊಂದು ಸೈಟ್ ತಗೊಂಡು ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾದ್ರೂ ಫ್ಯೂಚರ್ ಅಲ್ಲಿ ಇವಾಗ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಫ್ಯೂಚರ್ ಅಲ್ಲಿ ಡಬಲ್ ಕೋಟಿಯನ್ನು ನೋಡೋದು ಎಲ್ಲಿ ಸೈಟ್ ಅಲ್ಲಿ ಅಷ್ಟೇ. ಸೈಟ್ ಅನ್ನೋದು ಒಂದು ರೀತಿಯಾಗಿ ಆಸ್ತಿ, ಅಂದ್ರೆ ಯಾವತ್ತೂ ಕೂಡ ಅದ್ರ ಬೆಲೆ ಕಡಿಮೆ ಆಗಲ್ಲ, ಜಾಸ್ತಿ ಆಗ್ತಾ ಇರುತ್ತೆ. ಇವಾಗ ಇನ್ವೆಸ್ಟ್ ಮಾಡಿದ್ರು ಕೂಡ ಫ್ಯೂಚರ್ ಅಲ್ಲಿ ಲಕ್ಷ, ಅದರಲ್ಲೂ ಕೂಡ ನೀವು ಹೇಳ್ತಾ ಇದ್ರಿ 8 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ನಿಮ್ಗೆ ಗೊತ್ತಿದೆ ನೆಲಮಂಗಲ ಮಾಕ್ಲಿ ಸುತ್ತಮುತ್ತ ಎಷ್ಟು ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿ. ಇಲ್ಲಿ ಒಂದು 8 ಲಕ್ಷ ಕೊಟ್ಟು ಸೈಟ್ ತಗೊಂಡ್ರೆ ನೀವು ಫ್ಯೂಚರ್ ಅಲ್ಲಿ ಎಷ್ಟು ಲಕ್ಷಕ್ಕಾಗುತ್ತೆ ಹೇಳಕ್ಕಾಗಲ್ಲ. ಡಬಲ್ ದುಡಿಬಹುದು, ತ್ರಿಬಲ್ ದುಡಿಬಹುದು. ಹಾಗಾಗಿ ಇವರ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ಇವರ ಆಫೀಸ್ ಅಡ್ರೆಸ್ ಆಗಿರ್ಬೋದು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಮುಕ್ತವಾಗಿ ಬಂದು ಸೈಟ್ ವಿಸಿಟ್ ಮಾಡಿ ಕೂಲಂಕಷವಾಗಿ ಚೆಕ್ ಮಾಡಿ. ಇವರೇ ಹೇಳಿದ್ರು ಯಾವುದೇ ಲಾಯರ್ ಹತ್ರ ಹೋಗಿ ಡಾಕ್ಯುಮೆಂಟ್ ನೋಡಿ ಅದಾದ ನಂತರನೇ ಸೈಟ್ ತಗೊಂಡು ನಿಮ್ಗೆ ಅಷ್ಟು ಡೌಟ್ ಇದ್ರು ಕೂಡ ಅಂತ ಹೇಳಿ. ಮತ್ತೆ ಇಲ್ಲಿ ಸೈಟನ್ನು ವಿಸಿಟ್ ಮಾಡ್ತೀನಿ ಅಂದವ್ರಿಗೂ ಕೂಡ ಫೆಸಿಲಿಟೀಸ್ ಎಲ್ಲ ಮಾಡ್ಕೊಡ್ತಾರೆ. ಬಂದು ಪಿಕಪ್ ಡ್ರಾಪ್ ಸರ್ವಿಸ್ ಕೊಡ್ತೀವಿ. ಅದಕ್ಕೆ ನೀವು ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಅಂತ ಸೆಪರೇಟ್ ಅಮೌಂಟ್ ಏನು ತಗೊಳ್ಳಲ್ಲ. ಪಿಕಪ್ ಮಾಡ್ತೀವಿ, ಡ್ರಾಪು ಮಾಡ್ತೀವಿ. ಅದ್ರ ಜೊತೆಗೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಆಲ್ರೆಡಿ ಇಲ್ಲಿ ಪ್ಲಾನ್ಡೇ ಲೇಔಟ್ ಮಾಡಿದ್ದಾರೆ. ಗ್ರೀನರಿ ಎಲ್ಲ ಇದೆ. ಒಂದು ಸೈಟ್ ಮುಂದೆನೂ ಕೂಡ ಆಲ್ರೆಡಿ ಮರ ಎಲ್ಲ ಬೆಳೆದಿದೆ. ಇಲ್ಲಿ ಮನೆ ಕಟ್ಟಿನೊಳಗಡೆ ಒಂದ್ ರೀತಿಯಾಗಿ ತೋಟದ ವಾತಾವರಣನೇ ನಿರ್ಮಾಣ ಆಗುತ್ತೆ ಅಂತ ಹೇಳಕ್ ಪೀಸ್ಫುಲ್ ಆಗಿರ್ಬೋದು. ಬೆಂಗಳೂರಲ್ಲಿ ಈ ರೀತಿಯಾದಂಥ ಪೀಸ್ಫುಲ್ ವಾತಾವರಣ ಎಲ್ಲಿ ಸಿಗುತ್ತೆ ಹೇಳಿ? ಹಾಗಾಗಿ ನಿಮ್ಗೊಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದರಲ್ಲಿ ನಿವೇಶನ ಖರೀದಿ ಮಾಡಬೇಕು. ಫರ್ ಸ್ಕ್ವೇರ್ ಫೀಟ್ 699 ರೂಪಾಯಿ ಕೇವಲ. ಒಂದು ರೀತಿಯಾಗಿ ಇನ್ವೆಸ್ಟ್ ಮಾಡಿ EMI ರೂಪಾಂತರರು ಕಟ್ಟಬಹುದು. 8,000 ಜಾಸ್ತಿ ಏನು ಬರ್ಡನ್ ಆಗಲ್ಲ. ಅದ್ರ ಜೊತೆಗೆ 8 ಲಕ್ಷದಲ್ಲಿ 30-40 ಸೈಟ್ಸ್ ಇದೆ ಅಂತ ಹೇಳಿದಾಗ ಯಾಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು? ಒಂದು ಕಾರ್ ತಗೊಂಡ್ರೆ ಅಷ್ಟರಲ್ಲೇ ಹೋಗುತ್ತಲ್ಲ. ಕಾರ್ ಅಂದರೆ 3 ವರ್ಷ ಚೇಂಜ್ ಮಾಡ್ತೀವಿ, ಆದರೆ ಸೈಟು ಲೈಫ್ ಲಾಂಗ್ ಇರುತ್ತೆ. ಇಲ್ಲಿ ಮನೆನಾರು ಕಟ್ಬೋದು, ಫ್ಯೂಚರಲ್ಲಿ ನೀವು ಇದನ್ನು ಮಾರಕ್ಕಾದ್ರೂ ಮಾರ್ಬೋದು, ಬೇರೆ ಪರ್ಪಸ್ಸಿಗಾದ್ರೂ ಯೂಸ್ ಮಾಡ್ಬೋದು. ಜೀವನದಲ್ಲಿ ಯಾವುದಕ್ಕೆ ಇನ್ವೆಸ್ಟ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಸೈಟಿಗಂತ ಇನ್ವೆಸ್ಟ್ ಮಾಡಲೇಬೇಕು. ಆವಾಗಲೇ ಕೂಡ ಮನುಷ್ಯ ಸ್ಥಿತಿವಂತನಾಗ್ತಾನೆ, ಸಿರಿವಂತನಾಗ್ತಾನೆ, ಮನಸ್ಸಲ್ಲೂ ಕೂಡ ಮನೆಯಲ್ಲೂ ಕೂಡ ನೆಮ್ಮದಿಯಾಗಿರುತ್ತೆ. ಪ್ರತಿಯೊಬ್ಬರು ಕನಸು ಅದೇ ಆಗಿರುತ್ತೆ. ಮನೇಲಿ ಯಾವಾಗಲೂ ಹೇಳ್ತಾರೆ ಒಂದು ಸೈಟ್ ತಗೋಬೇಕು, ಒಂದು ಮನೆ ಕಟ್ಟಬೇಕು. ಯಾವ ಕಟ್ಟಿಸ್ತೀಯಾ ನೀನು ಅಂತ ಹೇಳಿ ಮನೆಯವರೆಲ್ಲ ತುಂಬ ದಿನಗಳಿಂದ ಅನ್ಕೊಳ್ತಾ ಇರ್ತಾರೆ. ಯಾಕೆ ಮಗ ದೊಡ್ಡವನಾದರೆ ಅಥವಾ ಒಂದು ಫ್ಯಾಮಿಲಿ ಎಲ್ಲ ದೊಡ್ಡವರಾಗಿ ಮಕ್ಕಳೆಲ್ಲ ಓದಿಸಾದ್ಮೇಲೆ ನಮ್ಮ ಮನೇಲಿ ಇನ್ನೂ ಮನೆ ಕಟ್ಸಿಲ್ಲಪ್ಪ, ಒಂದು ಸೈಟ್ ಇಲ್ಲಪ್ಪ, ಹೇಳ್ಕೊಳ್ಳೋದಕ್ಕೆ ನಮ್ಗೊಂದು ಸೂರಿಲ್ಲ ಅಪ್ಪ, ನಮ್ಮದು ಅಂತ ಒಂದು ಅಡಿ ಜಾಗ ಇಲ್ಲಪ್ಪ ಅಂತ ಹೇಳ್ತಾ ಇರ್ತೀರಲ್ಲ, ಅವ್ರಿಗೆಲ್ಲ ಗ್ರೀನ್ ರೆಸಿಡೆನ್ಸಿ ಅವರು ಒಂದು ಒಳ್ಳೆ ಬ್ಯೂಟಿಫುಲ್ ಆಫರ್ ಕೊಡ್ತಾ ಇದ್ದಾರೆ. ಪರ್ ಸ್ಕ್ವೇರ್ ಫೀಟ್ 699 ಓನ್ಲಿ. ಇದು ಲೊಕೇಶನ್ ಬರೋದು ನೆಲಮಂಗಲ ಹತ್ರ ಇರುವಂಥ ಮಾಕ್ಲಿ ಸಮೀಪ ಇರುವಂತಹ ಗ್ರೀನ್ ರೆಸಿಡೆನ್ಸಿ ಅವರು. ಇವರೇ ಬಂದು ಖುದ್ದಾಗಿ ಸೈಟ್ ವಿಸಿಟ್ ಎಲ್ಲ ಮಾಡಿಸ್ತಾರೆ. ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿ ಸೈಟ್ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಇವಾಗ ಒಂದು ಯೂಸ್ ಅಮೌಂಟ್ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದಾಗ ಒಬ್ಬ ಲೈಫ್ ಟೈಮ್ ಪ್ರತಿಯೊಬ್ಬರೂ ಕೂಡ ಒಂದು ಸೈಟ್ ಒಳ್ಳೆ ಜಾಗದಲ್ಲಿ ತಗೋಬೇಕು ಅಂತ ಹೇಳಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಆದ್ರೂ ತೊಂದರೆ ಬಂದಾಗ ನೆಕ್ಸ್ಟ್ ಏನು ನಿಮ್ದು? ಇವಾಗ ನೀವು ಏನು 30% ಡೌನ್ ಪೇಮೆಂಟ್ ಅಂತ ಸೈಟ್ ತಗೊಂಡಿದ್ದೀರಾ, 30% ಡೌನ್ ಪೇಮೆಂಟ್ ಮಾಡಾಗಿದೆ, ಎಲ್ಲ ಓಕೆ. ನಿಮಗೆ ಲೀಗಲಿ ವೆರಿಫಿಕೇಶನ್ ಮಾಡೋವಾಗ ಇಲ್ಲ ಈ ಸೈಟಲ್ಲಿ ತೊಂದರೆ ಇದೆ, ಈ ಸೈಟ್ ತಗೊಳ್ಳೋದ್ರಿಂದ ಪ್ರಾಬ್ಲಮ್ ಇದೆ ಅಂತ ಏನಾದರೂ ಆದರೆ ನೀವು ಏನು 30% ಡೌನ್ ಪೇಮೆಂಟ್ ಕಟ್ಟಿರ್ತೀರಾ ಅದರಲ್ಲಿ ಏನೂ ಡಿಡಕ್ಷನ್ ಮಾಡದೆ ನಾವು ಅದನ್ನು ವಾಪಸ್ ಕೊಡ್ತೀವಿ. ರೀಪೇಮೆಂಟ್ ಮಾಡ್ತೀರಾ? ಎಲ್ಲೂ ಈ ಥರ ಆಫರ್ ಕೊಡಲ್ವಲ್ರಿ. ರೀಪೇಮೆಂಟ್ ಮಾಡ್ತಾರೆ ಅಂತ ಏನಾದ್ರು ಡಾಕ್ಯುಮೆಂಟಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅಥವಾ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ, ಏನಾದ್ರು ತೊಂದರೆ ಆಯಿತು ಅಂತ ನಿಮ್ಗೆ ಏನಾರು ಅನಿಸಿದ್ರೆ ನೀವೆಷ್ಟು 30% ಅಮೌಂಟ್ ಕೊಟ್ಟಿರ್ತೀರಾ ಅದನ್ನ ರೀಪೇಮೆಂಟ್ ಮಾಡ್ತಾರೆ. ಓ ಥ್ಯಾಂಕ್ ಯು. ಆ್ಯಂಡ್ ಈವನ್ ಕೂಡ EMI ಅಲ್ಲಿ ನಿಮಗೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇರೋದಿಲ್ಲ. 0% EMI. ಹೌದು, ಯಾರಿಗುಂಟು ಯಾರಿಗಿಲ್ಲ. ಇನ್ಯಾಕೆ ತಡ ಮಾಡ್ತೀರಾ? ಈ ಯುಗಾದಿಗೆ ವೆಯ್ಟೇ ಮಾಡಬೇಡಿ. ಒಂದು ಬೆಸ್ಟ್ ಪ್ಲೇಸು, ಬೆಸ್ಟ್ ಪ್ರೈಸ್ಗೆ, ಬೆಸ್ಟ್ ಆಫರಲ್ಲಿ ಒಂದು ನಿವೇಶನನ ಕಂಡುಕೊಳ್ಳಿ. 0% ಇಂಟ್ರೆಸ್ಟ್ ಅಲ್ಲಿ 30-40 ಸೈಟು 8 ಲಕ್ಷಕ್ಕೆ ನಿಮಗೆ ಸಿಗ್ತಾ ಇದೆ. ಗ್ರೀನ್ ರೆಸಿಡೆನ್ಸಿ ಅವರು ಪರ್ ಸ್ಕ್ವೇರ್ ಫೀಟ್ 699 ರೂಪಾಯಿಗೆ ಸೈಟ್ ಕೊಡ್ತಾ ಇದ್ದಾರೆ. ಅದು ಎಲ್ಲಿ ಅನ್ಕೊಳ್ತೀರಾ? ನೆಲಮಂಗಲದ ಹತ್ರ ಮಾಕ್ಲಿ ಸಮೀಪ ಇರುವಂತ ಗ್ರೀನ್ ರೆಸಿಡೆನ್ಸಿಯಲ್ಲಿ. ನೀವೇನಾದ್ರೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ತಗೊಂಡೋಗಿ ಲಾಯರ್ ಹತ್ರ ಚೆಕ್ ಮಾಡ್ಕೊಂಡು ಏನಾದ್ರೂ ಪ್ರಾಬ್ಲಮ್ ಆದ್ರೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ನೀವು 30% ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಲ್ಲ ಅದನ್ನ ರೀಪೇಮೆಂಟ್ ಮಾಡ್ತಾರೆ. ಯಾವುದೇ ಡೌಟೇ ಇಲ್ಲ ನಿಮಗೆ.
ಒಮ್ಮೆ ವಿಸಿಟ್ ಮಾಡಿ ಗ್ರೀನ್ ರೆಸಿಡೆನ್ಸಿ ಅವ್ರಿಗೆ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಚೆಕ್ ಮಾಡ್ಕೊಳ್ಳಿ. ಕೇವಲ 8 ಲಕ್ಷಕ್ಕೆ ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕೆ ಒಂದು ಅತ್ಯುತ್ತಮವಾದಂತಹ ನಿವೇಶನವನ್ನು ಖರೀದಿ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದು ಅತ್ಯುತ್ತಮವಾದಂತಹ ಮಾಹಿತಿ ಕೊಡಿ. ಥ್ಯಾಂಕ್ ಯು. ಧನ್ಯವಾದಗಳು.